ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬಾ ಒಂದು ಚೆನ್ನಾಗಿರೋ ಕ್ರೋಶಾ ವರ್ಕ್ನ ಹಾಕೋದು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ನೀಡಲ್ ನಂಬರ್ 10 ಆಗಿ ಆ್ಯಸ್ ಯೂಶುವಲ್ 6-7 ದಾರ ತೊಗೊಂಡಿದ್ದೀನಿ. ಫಸ್ಟು ನಾನು ಇಲ್ಲಿ ಒಂದು ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಬೇಕು. 2 ಟೈಮ್ಸ್ ಲಾಕ್ ಆದಮೇಲೆ ನಾನಿಲ್ಲಿ ಹಾಕಿದ ತಕ್ಷಣವೇ ಒಂದು ಚೈನ್ ಹಾಕಿ ಅದು ಮತ್ತೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಮತ್ತೆ ಅದೇ ಥರ ಬಟ್ಟೆಗೆ ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಚೈನ್ ಹಾಕಬೇಕು. ನೋಡಿ, ಲಾಕ್ ಆದಮೇಲೆ ಮತ್ತೆ ಚೈನ್ ಹಾಕಿ ಒಂದು ಸಿಂಗಲ್ ಚೈನ್ನ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದು ಎಲ್ಲಿ ಬರುತ್ತೋ ಅಲ್ಲಿ ಇಟ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಬೇಕು. ಆ ಕಡೆ ಈ ಕಡೆ ಹಾಕಬಾರ್ದು. ಮತ್ತು ಇಲ್ಲಿ ಒಂದು ಚೈನ್ ಹಾಕಿ ಮತ್ತೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಬೇಕು. ಅಂದರೆ ಒಂದು ಚೈನ್ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೊಬೇಕು. ತುಂಬ ಟೈಟಾಗಿ ಎಳೆದು ಇಲ್ಲ ಲೂಸಾಗೆಲ್ಲ ಹಾಕಬಾರ್ದು. ಗೊತ್ತಾಗುತ್ತೆ ನಿಮ್ಗೆ ಹಾಕಬೇಕಾದ್ರೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಈ ಕ್ರೋಶಾ ವರ್ಕ್ ಅಲ್ಲ ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಮತ್ತು ಇದನ್ನು ನ್ಯೂ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಡಬಲ್ ಕಲರ್ ಕಾಂಬಿನೇಷನಲ್ಲಿ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಟ್ರಿಪಲ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನನಗಂತೂ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಎಲ್ಲ ಸ್ಯಾರೀಸ್ಗೂ ಇದು ಮ್ಯಾಚ್ ಆಗುತ್ತೆ. ರೇಷ್ಮೆ ಆಗಲಿ, ಇಲ್ಲ ಮೈಸೂರು ಸಿಲ್ಕ್ ಆಗಲಿ, ಇಲ್ಲ ಸಿಂಪಲ್ ಸ್ಯಾರೀಸ್ ಆಗಲಿ, ಇಲ್ಲ ಸಾಫ್ಟ್ ಕ್ರೇಪ್, ಈ ಥರ ಸ್ಯಾರೀಸ್ಗೆಲ್ಲ ಆಲ್ ಇನ್ ಒನ್ ಸ್ಯಾರಿಗೂ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನಾನು ಇಲ್ಲಿ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಬಟ್ಟೆ ಮೇಲೆ ಇಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡಿಕೊಂಡು ಮತ್ತು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಟು ಕ್ರೋಶನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಚೈನ್ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್. ಇದೇ ಥರ ಹಾಕಿ ಫುಲ್ಲು ತೋರಿಸ್ತೀನಿ ನೋಡಿ. ಲಾಸ್ಟಲ್ಲೂ ಸೇಮ್ ಒಂದು ಲಾಕ್ ಮಾಡ್ಕೊಬೇಕು. ಮತ್ತು 3 ಚೈನ್ನ ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆ ಸ್ವಲ್ಪ ಉದ್ದಕ್ಕೇ ದಾರ ಕಟ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ಇನ್ನೂ 2 ಟೈಮ್ಸ್ ವರ್ಕ್ ಮಾಡಬೇಕಲ್ವ. ಸೊ ಅದಕ್ಕೆ ಎಷ್ಟು ದೂರದಲ್ಲಿ ದಾರನ ಕಟ್ ಮಾಡ್ಕೊಳ್ಳಿ, ಇಷ್ಟು ದೂರ ಬಿಟ್ಟು. ನೋಡಿ, ಈ ಥರ ಬರುತ್ತೆ ಫಸ್ಟ್ ಸ್ಟೆಪ್ಪು. ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈಗ ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನಾನು ಅದೇ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆ ಕಲರ್, ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ಯೂಸ್ ಮಾಡ್ಬೋದು. ಮತ್ತು ನಾನು ಪಕ್ಕದಲ್ಲೇ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು ಅಲ್ಲಿಂದನೇ ಸ್ಟಾರ್ಟಿಂಗ್ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಬೇಕು. ನಾವು ಇಲ್ಲಿ ಫಸ್ಟು ಏನು ಒಂದು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ವಿ ನೋಡಿ, ಆ ಸ್ಪೇಸಲ್ಲಿ ಹೋಗಿ ದಾರನ ಮೇಲೆ ತರಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕಬೇಕು. ನೆಕ್ಸ್ಟು 1 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ, ಮತ್ತು ನಾವು ಫಸ್ಟು ಸ್ಟೆಪ್ಪಲ್ಲಿ ಏನು ಒಂದು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ವಿ ಆ ಸ್ಪೇಸಲ್ಲಿ ಹೋಗಿ ದಾರನ ಮೇಲೆ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಸೇರಿ 1, 2 ದಾರ ಸೇರಿ 1 ಡಬಲ್ ಕ್ರೋಶಾ ಮಾಡ್ಕೊಬೇಕು. ಮತ್ತು ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ಅದೇ ಸಿಂಗಲ್ ಕ್ರೋಶಾ ಏನು ಮಾಡಿದ್ದೆ ಬಟ್ಟೆಗೆ ನಾನು ಆ ಗ್ಯಾಪಲ್ಲಿ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1, 2 ದಾರ ಸೇರಿ 1 ಡಬಲ್ ಕ್ರೋಶಾ ಮಾಡ್ಕೊಬೇಕು. ಮತ್ತು ಅಲ್ಲಿಂದನೇ ಒಂದು ಚೈನ್ ಹಾಕಿ ಮತ್ತೆ ಅದೇ ಗ್ಯಾಪ್ ಒಳಗಡೆ ಹೋಗಿ 2 ದಾರ ಸೇರಿ 1, 2 ದಾರ ಸೇರಿ 1 ಡಬಲ್ ಕ್ರೋಶಾ ಮಾಡ್ಕೊಬೇಕು. ಮತ್ತು ಒಂದು ಚೈನ್ ಹಾಕಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ನಾವೇನು ಒಂದು ಸಿಂಗಲ್ ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ವಿ ಆ ಗ್ಯಾಪಲ್ಲಿ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1, 2 ದಾರ ಸೇರಿ 1 ಡಬಲ್ ಕ್ರೋಶಾ ಮಾಡ್ಕೊಬೇಕು. ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಿಧಾನವಾಗಿ ನೋಡಿ, ಈ ವಿಡಿಯೋನ ಅರ್ಥ ಆಗುತ್ತೆ. ತುಂಬಾ ಈಸಿ ಇದೆ. ಮತ್ತು ಇಲ್ಲಿ ನಾನು ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಮೇಲೆ ತಂದು ನೀಡಲ್ ಮೇಲೆ ಏನು 3 ದಾರ ಇರುತ್ತೋ ಅದನ್ನು 2 ದಾರ ಸೇರಿ 1, 2 ದಾರ ಸೇರಿ 1 ಮಾಡ್ಕೊಬೇಕು ಫ್ರೆಂಡ್ಸ್.
ಮತ್ತು ನಾವು ಇಲ್ಲಿ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 3 ದಾರ ಇರುತ್ತೆ ಅಲ್ವಾ ನೀಡಲ್ ಮೇಲೆ, ಅದು 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಡಬಲ್ ಕ್ರೋಶಾ ಮಾಡ್ಕೊಬೇಕು. ಮತ್ತು ಅದೇ ಥರ ಫುಲ್ ನಾನು ಎಲ್ಲಿವರೆಗೂ ಹಾಕಿ ತೋರಿಸಿದ್ದೀನಲ್ಲ ಅಲ್ಲಿ ನೋಡಿ ಈ ಥರ ಡಿಸೈನ್ ಬರುತ್ತೆ. ಫುಲ್ ಇಲ್ಲಿವರೆಗೂ ವರ್ಕ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಕೂಡ ಅಂತ. ಲಾಸ್ಟಲ್ಲೂ ಸೇಮ್ ಅದೇ ಥರ ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಏನು ಗ್ಯಾಪ್ ಇದೆ ಒಂದು ಸಿಂಗಲ್ ಚೈನ್ ಗ್ಯಾಪು ಅದರೊಳಗಡೆ ಹೋಗಿ ನೀಡಲ್ನ ಮೇಲೆ ತಂದು 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಲಾಕ್ ಮಾಡ್ಕೊಬೇಕು. ಮತ್ತು ಒಂದು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದರೆ ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಲಾಕ್ ಮಾಡಿಕೊಂಡು ಇಲ್ಲಿ ನಾನು ಹಾಗೆಯೇ ಮತ್ತು ಲಾಸ್ಟ್ ಒನ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಫಸ್ಟ್ ಸ್ಟೆಪ್ಪಲ್ಲಿ ನಾವು ಒಂದು ಚೈನ್ ಹಾಕ್ಬಿಟ್ಟು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿರ್ತೀವಲ್ವ ಆ ಸ್ಪೇಸಲ್ಲಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತೊಗೊಂಬರಬೇಕು. ಲಾಸ್ಟು ಸೇಮ್ ನಾನು ಫಸ್ಟ್ ಏನು 3 ಚೈನ್ ಹಾಕಿ ಕಟ್ ಮಾಡಿದ್ದೆ ಥ್ರೆಡ್ನ, ಸೊ ಹಾಗೆಯೇ ಇಲ್ಲೂ 3 ಚೈನ್ ಹಾಕಿಬಿಟ್ಟು ಥ್ರೆಡ್ ಕಟ್ ಮಾಡ್ಕೊಬೇಕು. ಥ್ರೆಡ್ ಕಟ್ ಮಾಡಿ ಈ ಥರ ಮೇಲೆ ಎಳ್ಕೋಬೇಕು. ಇದು ಸೆಕೆಂಡ್ ಸ್ಟೆಪ್ ಮುಗೀತು ಫ್ರೆಂಡ್ಸ್. ನೋಡಿ ಈ ಡಿಸೈನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗೇನು ಅಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಆ ಹೋಲ್ ಒಳಗಡೆ ಇವಾಗ ವರ್ಕ್ ಮಾಡ್ಕೊಬೇಕು ನಾವು. ಮತ್ತು ನಾನಿಲ್ಲಿ ರೆಡ್ ಕಲರ್ ದಾರ ತೊಗೊಂಡಿದ್ದೀನಿ. ನಾನು ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಸೆಕೆಂಡ್ ಸ್ಟೆಪ್ ವರ್ಕ್ ಮಾಡೋಕ್ಕೆ ಅದ್ರ ಪಕ್ಕನೇ ಮತ್ತೆ ನಾನು ಲಾಕ್ ಮಾಡಿಕೊಂಡು ಅಲ್ಲಿ ನಾನು 2 ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಸಲ ದಾರ ಸುತ್ತಕೊಂಡು ನಾನೇನು ಡಬಲ್ ಕ್ರೋಶಾ ಮಾಡಿದ್ದೆ ಗ್ಯಾಪ್ ಇರುತ್ತೆ ಆ ಹೋಲ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಸೇಮ್ ಡಬಲ್ ಕ್ರೋಶಾ ಮಾಡ್ಕೊಬೇಕು. ಡಬಲ್ ಕ್ರೋಶಾ ಮಾಡಾದಮೇಲೆ 3 ಚೈನ್ ಹಾಕಿ ಆ ಡಬಲ್ ಕ್ರೋಶಾ ಕಂಬ ಏನಿರುತ್ತೆ ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದರೆ ಒಂದು ಪಿಕಾಟ್ ಆರ್ಚ್ ರೆಡಿ ಆಗುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕ ಒಂದು ಏನಂದರೆ ಡಬಲ್ ಕ್ರೋಶಾ ಮಾಡಿದ್ದೆ ಗ್ಯಾಪ್ ಇರುತ್ತೋ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಮಾಡಿ ಆ ಕಂಬಕ್ಕೆ 3 ಚೈನ್ ಹಾಕಿ ಒಂದು ಪಿಕಾಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಮತ್ತು ನಾನು ಇಲ್ಲಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕ ಏನು ಮತ್ತೆ ಒಂದು ಡಬಲ್ ಕ್ರೋಶಾ ಮಾಡಿದ್ದೆ ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಡಬಲ್ ಕ್ರೋಶಾ ಮಾಡಿ ಮತ್ತು ಇಲ್ಲಿ ನಾನು 3 ಚೈನ್ ಹಾಕಿ ಅದೇ ಕಂಬಕ್ಕೆ ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡಾಗ ಅದು ಪಿಕಾಟ್ ಡಿಸೈನ್ ಬರುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಬೇಕು, ಪಕ್ಕದಲ್ಲಿರೋ ಗ್ಯಾಪಿಗೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಮಾಡಿ 3 ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ನಾನು ಪಿಕಾಟ್ ಮಾಡ್ತಾಯಿದ್ದೀನಿ. ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಬೇಕು. 3 ಚೈನ್ ಹಾಕಿ ಲಾಕ್ ಮಾಡೋದಷ್ಟೇ. ಅಲ್ಲಿಂದನೇ ಲಾಕ್ ಮಾಡಿದ ತಕ್ಷಣ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಬೇಕು, ಪಕ್ಕದಲ್ಲಿರೋ ಗ್ಯಾಪಿಗೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಮಾಡಿ ಅಲ್ಲಿಂದನೇ 3 ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಪಿಕಾಟ್ ರೆಡಿ ಮಾಡ್ಕೊಬೇಕು, ಅಂದರೆ ಲಾಕ್ ಮಾಡ್ಕೊಬೇಕು 3 ಚೈನ್ ಹಾಕಿ. ಅದು ಪಿಕಾಟ್ ಡಿಸೈನ್ ಬರುತ್ತೆ. ತುಂಬಾ ಬೇಗ ಆಗುವಂಥ ಡಿಸೈನ್ ಇದು, ತುಂಬಾ ಈಸಿ ಕೂಡ ಇದೆ. ಎಲ್ಲರೂ ಟ್ರೈ ಮಾಡ್ಬೋದು. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಈ ಡಿಸೈನ್ ಅಂತೂ. ಮತ್ತು ನಾನಿಲ್ಲಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು 3 ಚೈನ್ ಹಾಕಿ ಆ ಕಂಬಕ್ಕೆ ಪಿಕಾಟ್ ಮಾಡ್ಕೊಬೇಕು. ಪಿಕಾಟ್ ಆಗಿದ ತಕ್ಷಣವೇ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲಿರೋ ಡಬಲ್ ಕ್ರೋಶಾ ಏನು ಮಾಡಿದ್ದೆ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಲಾಕ್ ಮಾಡಿ ಅಲ್ಲಿಂದ 3 ಚೈನ್ ಹಾಕಿ ಅದೇ ಕಂಬಕ್ಕೆ, ಅಂದರೆ ಕಂಬ ಹಾಕಿದ ಬ್ಯಾಕ್ ಸೈಡಿಗೆ ಹೋಗಿ ಈ ಥರ 3 ಚೈನ್ ಹಾಕಿರೋದನ್ನು ಲಾಕ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ಡಿಸೈನ್ ಅಂತೂ. ಫುಲ್ ಹಾಕಿ ತೋರಿಸ್ತೀನಿ ನೋಡಿ. ಮತ್ತು ಪಕ್ಕದಲ್ಲಿರೋ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು, 2 ದಾರ ಸೇರಿ ಒಂದು ಲಾಕ್ ಮಾಡಿ ಮತ್ತು 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಲಾಕ್ ಮಾಡ್ಕೊಬೇಕು.
ನೀವು ಬೇಕಿದ್ದರೆ ಒಂದು ಚೈನ್ ಹಾಕಿ ಒಂದು ಸ್ಮಾಲ್ ಬೀಡ್ ಹಾಕಿ ನೆಕ್ಸ್ಟ್ ಒಂದು ಚೈನ್ ಹಾಕಿ ಕೂಡ ನೀವು ಮಾಡ್ಬೋದು, ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ವಿತೌಟ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಥ್ರೆಡ್ಡಲ್ಲೇ ವರ್ಕ್ ಮಾಡಿ ತೋರಿಸೋಣ ಅಂತ. ನೀವು ಬೇಕಿದ್ದರೆ ಅದೊಂದು ಹಾಕ್ಬೋದು, ಅದೂ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ ಬೀಡ್ ಹಾಕ್ತೀವಲ್ವ, ಸೊ ಹಾಗಾಗಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಗ್ಯಾಪ್ ಒಳಗಡೆ ಹೋಗಿ 2 ದಾರ ಸೇರಿ 1, 2 ದಾರ ಸೇರಿ 1 ಮಾಡಿ ಅಲ್ಲಿಂದನೇ 3 ಚೈನ್ ಹಾಕಿ ಅದೇ ಕಂಬದ ಬ್ಯಾಕ್ ಸೈಡ್ ಹೋಗಿ ಲಾಕ್ ಮಾಡ್ಕೊಬೇಕು. ಲಾಕ್ ಆದಿದ ತಕ್ಷಣ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ಏನು ಡಬಲ್ ಕ್ರೋಶ್ ಹಾಕಿರೋದು ಗ್ಯಾಪ್ ಇದೆಯೋ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1, 2 ದಾರ ಸೇರಿ 1 ಲಾಕ್ ಮಾಡಿಕೊಂಡು ಅಲ್ಲಿಂದ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಬೇಕು. ಲಾಕ್ ಆಗಿದ ತಕ್ಷಣ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ಫುಲ್ ಹಾಕಿದ್ದು ನಾನು ತೋರಿಸ್ಲಿಲ್ಲ, ಅಂದರೆ ವಿಡಿಯೋ ಫುಲ್ಲು ಲೆಂತಿ ಆಗುತ್ತೆ ಅಂತ ಹೇಳಿ ಲಾಸ್ಟಲ್ಲಿ 2 ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ವೆಹಿಕಲ್ಸ್ ಸ್ವಲ್ಪ ಸೌಂಡ್ಸ್ ಇದೆ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶಾ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಮೇಲೆ ತಂದು ನೀಡಲ್ ಮೇಲೆ ಏನು 3 ದಾರ ಇರುತ್ತೋ 2 ದಾರ ಸೇರಿ 1, 2 ದಾರ ಸೇರಿ 1 ಮಾಡಿ ಅಲ್ಲಿಂದನೇ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಆ ಪಕ್ಕದಲ್ಲಿರೋ ಗ್ಯಾಪಿಗೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1, 2 ದಾರ ಸೇರಿ 1 ಮಾಡಿ 3 ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಬೇಕು. ಆವಾಗ ಒಂದು ಪಿಕಾಟ್ ಹಾರ್ಚ್ ರೆಡಿ ಆಗುತ್ತೆ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ, ಪಕ್ಕದಲ್ಲಿರೋ ಗ್ಯಾಪಿಗೆ ಹೋಗಿ ನೀಡಲ್ ಮೇಲೆ ತಂದು ನೀಡಲ್ ಮೇಲೆ ಏನು 3 ದಾರ ಇರುತ್ತೋ 2 ದಾರ ಸೇರಿ 1, 2 ದಾರ ಸೇರಿ 1 ಲಾಕ್ ಮಾಡಿ 3 ಚೈನ್ನ ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಡಿಸೈನ್ ಕಾಣುತ್ತೆ. ಇವಾಗ ಏನು ನಾನು ಥ್ರೆಡ್ಸ್ ಕಟ್ ಮಾಡಿದ್ದೆ ನೋಡಿ, ಫಸ್ಟು ಸ್ಟಾರ್ಟಿಂಗು ಸ್ಟೆಪ್ ಹಾಕಿ ಆ ದಾರ ಎಲ್ಲನೂ ಈ ಥರ ನೀಟಾಗಿ ಸುತ್ಕೊಬೇಕು. ಸುತ್ತಕೊಂಡು ಅದನ್ನು ಲಾಕ್ ಮಾಡಬೇಕು, 3 ದಾರನೂ ಸೇರಿ ಲಾಕ್ ಮಾಡ್ಕೊಬೇಕು. ಸ್ವಲ್ಪ ಹಿಂಸೆ ಆಗುತ್ತೆ, ಅದಕ್ಕೇ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಬೇಕು. ಹಾಗಿದ್ರೂ ನನಗೆ ಲಾಸ್ಟಲ್ಲಿ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ನೀವು ಸ್ವಲ್ಪ ಉದ್ದವಾಗೇ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆ 3 ದಾರ ಸೇರಿ ಲಾಕ್ ಆದಮೇಲೆ ಈ ಥರ ಹೇಳ್ಕೊಂಡು ಒಂದು ನಾಟ್ ಹಾಕಿ, ಅದು ಏನು ಬಿಚ್ಚೋಗಲ್ಲ, ತುಂಬ ಸ್ಟಿಫಾಗಿ ಬರುತ್ತೆ. ನಾಟ್ ಹಾಕ್ಬಿಟ್ಟು ಥ್ರೆಡ್ ಇರೋದು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡಿ ಏನು ಗ್ಲೋ ಬರುತ್ತೆ ನೋಡಿ, ಸ್ಟೋನ್ ಅನ್ಸೋಕ್ಕೆಲ್ಲ ಏನು ಯೂಸ್ ಮಾಡ್ತೀವಿ ನಾವು, ಅದನ್ನು ಹಾಕಿದ್ರೆ ನೀಟಾಗಿ ಕಾಣುತ್ತೆ ನೋಡಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಅಂದರೆ ತುಂಬಾ ಬೇಗನೂ ಕೂಡ ಆಗುತ್ತೆ ನೋಡಿ. ಲಾಸ್ಟಲ್ಲಿ ಡಿಸೈನ್ ಯಾವ ಥರ ಕಾಣಿಸ್ತಾ ಇದೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.